ಬಾ ತಂದೆ. ಹ 28. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬೆಳಿಗ್ಗೆನೆ ಇವಳ ಮುಖ ನೋಡಿದ್ನಲ್ಲ. VIP ಏನು ಎಕ್ಸಾಮಾ? ಲೋ ಅಣ್ಣ, ಹೇಗಾದ್ರೂ ಮಾಡಿ ನೀನ್ ಈ ಸತಿನೂ ಎಕ್ಸಾಮ್ ನಲ್ಲಿ ಫೇಲ್ ಆಗ್ಬಿಡು. ಮುಂದಿನ ಸತಿ ನಾನು ನೀನು ಒಟ್ಟಿಗೆ ಎಕ್ಸಾಮ್ ಬರೆಯೋಣ ಕಣೋ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಯ್, ನಿನ್ ಚಾನಲ್ ಸ್ವಲ್ಪ ಏನ್ ಪಾಸ್ ಆದಂಗೆ. ಇದಕ್ಕೆಲ್ಲ ನನ್ ಟೆನ್ಷನ್ ಆಗಲ್ಲ ಈ ಸತಿ. ಅಮ್ಮ, ತಿಂಡಿ ಕೊಡಮ್ಮ, ಹಸಿವಾಗ್ತಾ ಇದೆ. ಕಾಪಾಡಪ್ಪ. ಏನಪ್ಪ, ಕಾಪಿ ಹೊಡಿಯಕ್ ಚೀಟಿ ಎಲ್ಲ ಸರಿಯಾಗಿ ಇಟ್ಕೊಂಡಿದ್ಯಾ ತಾನೆ? ಆತರ ಪಡ್ಬೇಡ, ನೋಡ್ಕೊಂಡು ನೀಟಾಗಿ ಎಲ್ಲಾನು ಬರ್ದ್ಬಿಟ್ವಾ. ಈ ಸಲ ಆದ್ರೂ ಪಾಸ್ ಮಾಡೋ ಬಾಸ್. ಹೊರಗಡೆ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ. ಯಾವಾಗ್ಲೂ ಹೊರಟೋಯ್ತು, ಕನ್ಫರ್ಮ್ ಆಗಿ ಹೊರಟೋಯ್ತು. ವರ್ಷ ಹೋಗ್ತಾನೆ ಇದೆಯಲ್ಲ, ಈ ವರ್ಷ ನೋಡೋಣ. ಓಕೆ, ನೀವು ಚೆಕ್ ಮಾಡ್ಬಿಟ್ಟು ಫೋನ್ ಮಾಡಿ. ಓಕೆ, ಮೊದ್ಲೇದು ಎಮ್ಮೆ ಬಾಸ್. ಎಕ್ಸಾಮ್ಗೆ ಚೀಟಿ ತಗೊಂಡು ಹೋಗೋದೇನು ದೊಡ್ಡ ವಿಷಯ ಅಲ್ಲ, ಕಾಪಿ ಹೊಡೆದಾದ್ರೂ ಪಾಸ್ ಆಗ್ಬೇಕು, ಅದು ದೊಡ್ಡ ವಿಷಯ. ಬಾ, ಡ್ರಾಪ್ ಕೊಡ್ತೀನಿ ಬಾ. ನಂದಿನ ತಿಂಡಿನೇ ಆಗಿಲ್ಲ. ಇವನ್ ಎಕ್ಸಾಮ್ ಬರ್ದು ಪಾಸ್ ಆಗಿ, ಅಯ್ಯೋ. ಅಮ್ಮ ಬರ್ತೀನಿ. ಆಯ್ತಪ್ಪ. ಅಮ್ಮ, ಬೆಳಗ್ಗೆ ಉಪ್ಪಿಟ್ಟು ತಿಂದ್ರೆ ನಿದ್ದೆ ಬರುತ್ತೆ. ಮಜ್ಜಿಗೆ ಒಂದ್ ಕುಡ್ಕೊಂಡು ಹೋಗು ಸಾಕು. ಅಮ್ಮ, ಇದನ್ನು ನೀನೇ ಕುಡಿ. ಅದು ಸರಿನೇ, ಬಂದ್ಮೇಲೆ ಒಟ್ಟಿಗೆ ತಿನ್ನು ಅಂತೆ. ಮರ್ಯಾದೆ ತೆಗೆಯೋದಕ್ಕೆ ಫ್ಯಾಮಿಲಿ ಎಲ್ಲ ಪ್ಲಾನಿಂಗಾ? ಬನ್ರಮ್ಮ ಮಾರಾಣೀಸ್. ಕಿವಿಯಲ್ಲಿ ನೀವು ಇಟ್ಟ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಅಮ್ಮ, ಯಾಕಪ್ಪ ನಿಂತ್ಕೊಂಡಿದ್ಯಾ? ಹಿಂದೆ ಸೀಟ್ ಖಾಲಿ ಇದೆ, ಹೋಗಿ ಕೂತ್ಕೋ. ಕರ್ಮ. ಚೀಟಿ ಕೊಡ್ರಪ್ಪ. ಎಲ್ಲೋಯ್ತಾ? ಚೀಟಿ ಕೊಡ್ರ ಜೆಂಟ್ಲ್ಮನ್. ಚೀಟಿ. ಎಕ್ಸ್ಕ್ಯೂಸ್ ಮೀ, ಇದೇನಾ? ಹೌದೌದು, ಕೊಡಿ ಕೊಡಿ, ತುಂಬಾ ಥ್ಯಾಂಕ್ಸು. ಈ ಚೀಟಿ ಏನಾದ್ರು ಸಿಕ್ಕಿರ್ಲಿಲ್ಲ ಅಂದ್ರೆ ನನ್ನ ಲೈಫೇ ಹಾಳಾಗೋಗ್ಬಿಟ್ಟಿರೋದು. ಅದ್ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನೀವೇನಾರು ಓದಿದ್ರಾ? ರೇ, ನಿಮ್ಮ ಹತ್ರ ಹೇಳಕ್ ಏನ್ರಿ ನಾಚಿಕೆ? ನಾನು ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ. ಟೋಟಲ್ ಆಗಿ 36 ಚೀಟಿ ಇದೆ. ಯಾರ ಕೈಲೂ ಕಂಡಿಡಿಯಕ್ ಆಗಲ್ಲ. ಒಂದೊಂದ್ ಚೀಟಿಲಿ ಒಂದೊಂದ್ ಮಾರ್ಕ್ಸ್ ಬಂದ್ರೆ ಆಯ್ತಲ್ಲ, ಪಾಸ್. 3 ಚೀಟಿ ಅಂಡರ್ವೇರ್ ಅಲ್ಲಿದೆ. ಇದು ಮಾಸ್ಟರ್ ಚೀಟಿ. ಇದರಲ್ಲಿ ಯಾವ್ಯಾವ ಚೀಟಿ ಎಲ್ಲೆಲ್ಲಿದೆ ಅಂತ ಎಲ್ಲ ಡೀಟೇಲ್ ಇದೆ. ಹೌದು, ನೀವೇನ್ ಮಾಡ್ತೀರಾ? ಸ್ವಲ್ಪ ಜಾಸ್ತಿನೇ ಇದೆ. ಎಕ್ಸ್ಕ್ಯೂಸ್ ಮೀ, ನಾನು ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀನಿ. ಒಂದು ಬೆಸ್ಟ್ ಆಫ್ ಲಕ್ಸ್. ಪಾರ್ಡನ್? ಪಾರ್ಡನ್.
ಏನ ಒಳ್ಳೆ ಹಚ್ಚಿನ ತರ ಅವಳ ಹಿಂದಿಂದಾನೆ ಹೋಗ್ತಾ ಇದೆಯಾ? ಮಚ್ಚ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ. ಹೌದಾ? ಹಾ. ಸರಿ ಬಾ, ನಾನು ಡ್ರಾಪ್ ಬೇಡ ಬೇಡ ಬೇಡ, ನೀನ್ ಡ್ರಾಪ್ ಮಾಡಿದಾಗೆಲ್ಲ ನಾನು ಡುಮ್ಕಿ ಹೊಡೆದಿದ್ದೀನಿ. ನಿನ್ ರಾಶಿಗೂ ನನ್ ರಾಶಿಗೂ ಆಗ್ ಬರಲ್ಲ, ಬಿಟ್ಬಿಡು ಮಚ್ಚ, ನಾನು ಹೋಗ್ತೀನಿ. ಮಚ್ಚ, ಆ ಸರಸ್ವತಿ ದೇವಿನೇ ಬಂದು ಡ್ರಾಪ್ ಮಾಡಿದ್ರು ನೀನ್ ಮಾತ್ರ ಪಾಸ್ ಆಗಲ್ಲ ಕಣ. ಕಿಂಡಲ್ಲ ಮತ್ತೇನೇನ ಮುಂದಿನವ್ರ ಪೇಪರ್ ನೋಡ್ಕೊಂಡು ಬರೆಯೋ ಅಂತಂದ್ರೆ ಬಂದ್ಬಿಟ್ಟ ಇಲ್ಲ ರಾಶಿ ಬಗ್ಗೆ ಮಾತಾಡೋದಕ್ಕೆ. ಕೈ ಮುಗಿತೀನಿ ಬಿಡು ನನ್ನ. ಹಂಗೆಲ್ಲ ಬಿಡಕ್ಕಾಗಲ್ಲಮ್ಮ. ಆಮೇಲೆ ನೀನ್ ಡ್ರಾಪ್ ಮಾಡ್ಲಿಲ್ಲ, ಅದಕ್ಕೆ ನಾನು ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರು ಹೇಳ್ಬಿಡ್ತೀಯ. ಬಾಬಾ ಬಾಬಾ ಅಥವಾ ಸರಿ, ನಾನ್ ಪಾಸ್ ಆಗಿ ಮೈಸೂರು DC ಆಗೋವರೆಗೂ ನೀನ್ ಬಿಡಲ್ಲ ಅನ್ಸುತ್ತೆ. ನಡಿ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ. ಮೊದ್ಲು ಪಾಸ್ ಆಗಿ